ಜೈಲಿಗೆ ಜನಾರ್ದನ ಹೌದು ಮಾಜಿ ಮಿನಿಸ್ಟರ್ ಜನಾರ್ದನ ರೆಡ್ಡಿಯನ್ನ ಬಂಧಿಸಿರುವಂತಹ ಸಿಬಿಐ ಅಧಿಕಾರಿಗಳು ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ರೆಡ್ಡಿ ಜೊತೆ OMC MD ಶ್ರೀನಿವಾಸ್ ರೆಡ್ಡಿಯನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಕೋರ್ಟ್ಗೆ ಹಾಜರುಪಡಿಸಿರುವಂತಹ ಸಿಬಿಐ ಅಧಿಕಾರಿಗಳು ಜನಾರ್ದನ ರೆಡ್ಡಿ ಅವರನ್ನ 15 ದಿನಗಳ ಕಾಲ ಕಸ್ಟಡಿಗೆ ನೀಡೋದಕ್ಕೆ ಮನವಿ ಮಾಡಿಕೊಂಡ್ರು. ಇದೇ ವೇಳೆ ರೆಡ್ಡಿ ಪರ ವಕೀಲರು 11 ಮಂದಿ ರೆಡಿ ಕೂಡ ಆಗಿದ್ರು. ಆದರೆ ಹೈದರಾಬಾದ್ನ ವಿಶೇಷ ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸೆಪ್ಟೆಂಬರ್ 19ರವರೆಗೆ ಜನಾರ್ದನ ರೆಡ್ಡಿ ಜೈಲಿನಲ್ಲಿ ಇರಲಿದ್ದಾರೆ. ಹೈದರಾಬಾದ್ನ ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿಯನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸೆಪ್ಟೆಂಬರ್ 19ರವರೆಗೆ ಜನಾರ್ದನ ರೆಡ್ಡಿ ಚಂಚಲಗೂಡ ಜೈಲಿನಲ್ಲಿ ಇರಲಿದ್ದಾರೆ. ರೆಡ್ಡಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ರೆಡ್ಡಿ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 7ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ನಡೆಸಲಿದೆ. ನ್ಯಾಯಾಲಯದ ಸುತ್ತಮುತ್ತ ಭಾರೀ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನು ಒಬ್ಲಾಪುರಂ ಮೈನಿಂಗ್ ಕಂಪನಿಯ MD ಶ್ರೀನಿವಾಸ್ ರೆಡ್ಡಿ ಅವರನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಜೈಲಿನಲ್ಲಿ ಇದ್ದುಕೊಂಡೇ ಜನಾರ್ದನ ರೆಡ್ಡಿ ಅವರು ಜಾಮೀನು ಪಡೆಯೋದಕ್ಕೆ ಸಾಹಸವನ್ನ ಪಡ್ತಾರೆ. ಈ ಕಡೆ ಸಿಬಿಐ ಕೂಡ ಅವರನ್ನ ವಿಚಾರಣೆ ನಡೆಸೋದಕ್ಕೆ ಪಿಟಿಷನ್ ಕೂಡ ಹಾಕಲಿದೆ. ಅಲ್ಲಿ ಅವರು ತಮಗೆ ಯಾಕೆ ಜನಾರ್ದನ ರೆಡ್ಡಿಯ ವಿಚಾರಣೆ ಬೇಕು, ಅವರಿಂದ ಯಾವೆಲ್ಲ ರೀತಿಯಂತಹ ಮಾಹಿತಿಗಳನ್ನು ಹೊರಗಿಡಬೇಕಾಗಿದೆ, ಇನ್ನು ಮುಂದೆ ಯಾವ ರೀತಿಯಂಥ ವಿಚಾರಣೆಯನ್ನು ನಡೆಸ್ತೀವಿ ಅನ್ನೋದರ ಮನದಟ್ಟನ್ನು ಮಾಡಿಕೊಡ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ. ಒಟ್ಟಾರೆ ತತ್ಕ್ಷಣಕ್ಕೆ ಈಗ ಜನಾರ್ದನ ರೆಡ್ಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಭಾರಿ ವಿವಾದದಲ್ಲಿ ಸಿಲುಕಿದ್ರು ಮಾಜಿ ಪ್ರವಾಸೋದ್ಯಮ ಸಚಿವ ಜನಾರ್ದನ ರೆಡ್ಡಿ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಇಂದು ಮುಂಜಾನೆ ಅವರನ್ನ ಬಂಧಿಸಿದ್ರು. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಲೋಕಾಯುಕ್ತ ವರದಿಯಲ್ಲಿಯೂ ಕೂಡ ಜನಾರ್ದನ ರೆಡ್ಡಿ ಅವರ ಹೆಸರು ಉಲ್ಲೇಖವಾಗಿತ್ತು. ಬೆಳ್ಳಂಬೆಳಗ್ಗೆ ಅವರ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಒಬ್ಲಾಪುರಂ ಮೈನಿಂಗ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಅವರನ್ನ ಕೂಡ ಬಂಧಿಸಲಾಯಿತು. 2009ರಲ್ಲಿ ಅವರ ವಿರುದ್ಧ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬಂಧನ ನಡೆದಿದೆ. ಕ್ರಿಮಿನಲ್ ಒಳಸಂಚು, ವಂಚನೆ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ಅನ್ವಯ ಈ ಕೇಸು ದಾಖಲಾಗಿತ್ತು. ಅಂದರೆ 120B, 420 ಈ ರೀತಿಯಾದಂತಹ ಕಾಯ್ದೆಗಳ ಅಡಿಯಲ್ಲಿ ಅವರನ್ನು ಬಂಧಿಸಲಾಗಿದೆ. ಗಾಲಿ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗೋದಕ್ಕಿಂತ 2 ಗಂಟೆಗಳ ಮುಂಚೆ ಅವರ ನಿವಾಸದ ಮೇಲೆ, ಅಲ್ಲದೆ ಶ್ರೀನಿವಾಸ್ ರೆಡ್ಡಿ ಅವರ ಮನೆಯಲ್ಲೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ಜಾಯಿಂಟ್ ಡೈರೆಕ್ಟರ್ ಲಕ್ಷ್ಮೀನಾರಾಯಣ್ ಅವರ ನೇತೃತ್ವದಲ್ಲಿ ಏಕಕಾಲಕ್ಕೆ ಶೋಧ ನಡೆಯಿತು. ಸಾಕಷ್ಟು ಮಾಹಿತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. 1530 ಮಹತ್ವದ ದಾಖಲೆಗಳು, ಇದರೊಂದಿಗೆ 112 ಕಬ್ಬಿಣದ ಅದಿರು ಮಾದರಿಗಳನ್ನು ಸಂಗ್ರಹಿಸಲಾಗಿದೆ.
ಎಸ್, ಇನ್ನು ಬೆಳ್ಳಂಬೆಳಗ್ಗೆ ಗಣಿಧಣಿಗೆ CBI ಶಾಕ್ ಏನು ಕೊಡ್ತು, ಅದರ ಮುಂದುವರಿದ ಭಾಗದ ಅಂಗವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತದೆ ಅದೆಲ್ಲವನ್ನೂ ನೀವು ಲೈವಲ್ಲಿ ನೋಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ 24/7 ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಬೆಳಗ್ಗೆ ಅರೆಸ್ಟ್ ಆಗಿದ್ದು, ಅದಾದ ನಂತರ ಅವ್ರನ್ನ ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದು, ಅದಾದ ನಂತರ 19ವರೆಗೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದು. ಒಟ್ಟಾರೆಯಾಗಿ ಸಾಕಷ್ಟು ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ಗಳು ಇವತ್ತು ಆಗಿವೆ, ವಿಶೇಷವಾಗಿ ಬಳ್ಳಾರಿಯ ಪಾಲಿಗೆ ಮತ್ತು ಗಣಿ ಧಣಿಗಳ ಪಾಲಿಗೆ. ಬಹುಶಃ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಕರ್ನಾಟಕದಲ್ಲಿ ಸಾಕಷ್ಟು ವಾರಂಟ್ಗಳು ಜಾರಿಯಾಗಿದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವ, ಕೋರ್ಟ್ಗೆ ಹಾಜರುಪಡಿಸುವ ಧೈರ್ಯ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗಂತೂ ಇರಲಿಲ್ಲ. ಹಾಗಾದ್ರೆ ಬನ್ನಿ ಈಗ ಅಲ್ಲಿನ ವಕೀಲ ಏನು ಹೇಳ್ತಾ ಕೇಳೋಣ. ಸ್ವಾಗತ, ನಾನು ಗಬ್ರೀಶ್ ಅಕ್ಕಿ. ಬೆಳ್ಳಂಬೆಳಗ್ಗೆ ಗಣಿ ಧಣಿಗೆ CBI ಶಾಕ್. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್, 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಗಡಗಡ ನಡುಗ್ತು ಗಣಿನಾಡು. ಎಸ್, ಹೈದರಾಬಾದ್ನ CBI ನ್ಯಾಯಾಲಯ ಜನಾರ್ದನ್ ರೆಡ್ಡಿಯವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರೆಡ್ಡಿ ವಿಚಾರಣೆ ನಡೆಸಿದ ನ್ಯಾಯಾಲಯ ರೆಡ್ಡಿಯವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸೆಪ್ಟೆಂಬರ್ 19ರವರೆಗೆ ರೆಡ್ಡಿ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 7ಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಲಿದೆ. ಈ ವಿಚಾರಣೆಯ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇನ್ನು ಓಬಳಾಪುರಂ ಮೈನಿಂಗ್ ಕಂಪನಿಯ MD ಶ್ರೀನಿವಾಸ್ ರೆಡ್ಡಿಯವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೊನೆಗೂ ಜೈಲಿಗೆ ಜನಾರ್ದನ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನ್ಯೂಸ್ ಡೆಸ್ಕ್ನಿಂದ ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸೊ 14 ದಿನಗಳ ನ್ಯಾಯಾಂಗ ಬಂಧನ, ಸೆಪ್ಟೆಂಬರ್ 7ಕ್ಕೆ ಜಾಮೀನು ಅರ್ಜಿ ವಿಚಾರಣೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳು ಗೊತ್ತಾಯಿತು. ಈಗ ರೆಡ್ಡಿ ಬ್ರದರ್ಸ್ ಎದುರುಗಡೆ ಇರುವಂಥ ಮಾರ್ಗಗಳೇನು, ಮುಂದಿನ ಈ ಒಂದು ನ್ಯಾಯಾಲಯದ ಹಾದಿ ಹೇಗಿರಲಿದೆ ರೆಡ್ಡಿಗೆ, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ? ಮಂಜುನಾಥ್. ಗೌರೀಶ್, ಬೆಳಿಗ್ಗೆ 4:15 CBI ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರ ಒಂದು ಮನೆ ಬಾಗಿಲನ್ನು ತಟ್ಟಿ ಅವರನ್ನು ಎಬ್ಬಿಸಿದ್ರು. ಆಗ್ಲಿಂದ ಶುರುವಾಯಿತು ಈ ಪ್ರಹಾಸನ. ಸುಮಾರು 15 ಗಂಟೆಗಳ ಕಾಲ ನಡೆದಂಥ ಒಂದು ಪ್ರಹಾಸನ ಕೊನೆಗೆ 5:15 ಒಂದು ರೀತಿಯ ಸಮಾಪ್ತಿ. ಅಂದರೆ ಒಂದು ಹಂತದ ಒಂದು ಉಸಿರು ಬಿಡಬಹುದಾದಂಥ ಒಂದು ಸುದ್ದಿ ಹೊರಬಿತ್ತು. ಅದು ಏನಂತ ಅಂದರೆ, ಹೈದರಾಬಾದಿನ CBI ನ್ಯಾಯಾಲಯ 14 ದಿನಗಳ ಕಾಲ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಒಂದು ಆದೇಶ ಹೊರಬಿದ್ದಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಮಾತನ್ನು ಹೇಳಿದೆ. ಅಲ್ಲಿ CBI ಅಧಿಕಾರಿಗಳು ಮುಂದಿನ ವಿಚಾರಣೆ ಅಂದರೆ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ 7ಕ್ಕೆ ನಿಗದಿಪಡಿಸಿದೆ. ಆ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಎತ್ಕೊಳ್ಬೇಕಾದಂಥ ಒಂದು ಅಂಶಗಳು ಏನಂತ ಅಂದರೆ, CBI ಅಧಿಕಾರಿಗಳು ಅವತ್ತು ಸಮರ್ಥವಾಗಿ ವಾದ ಮಂಡಿಸುವ ಮುಖಾಂತರ ಅವರು ತಮ್ಮ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡಿಬೇಕಾದಂಥ ಒಂದು ಪ್ರಸಂಗ ಈ ಒಂದು ಪ್ರಕರಣದಲ್ಲಿ ಎದುರಾಗಿದೆ. ಸಾಮಾನ್ಯಕ್ಕೆ ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಆರೋಪಿಯನ್ನ ಬಂಧಿಸಿದ ಕೂಡಲೇ, ಅಂದರೆ ಅದರ ಬೆನ್ನಲ್ಲಿಯೇ ಅದು ಹೆಚ್ಚಿನ ವಿಚಾರಣೆಗೆ, ಅದು CBI ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಂಥ ವಿಶೇಷ ಸಂಸ್ಥೆಗಳು ಅರೆಸ್ಟ್ ಮಾಡುವಂಥ ಆರೋಪಗಳಿಗೆ ಕೂಡಲೇ ಅವರ ವಿಚಾರಣೆಗೆ ಒಪ್ಪಿಸುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿರ್ತವೆ. ಮತ್ತು ಹಲವಾರು ಪ್ರಕರಣಗಳಲ್ಲಿ ಅದೇ ರೀತಿಯಾದಂಥ ಬೆಳವಣಿಗೆಗಳು ಕೂಡ ನಾವು ಗಮನಿಸಬಹುದು. ಆದರೆ ಈ ಪ್ರಕರಣದಲ್ಲಿ ನೇರವಾಗಿ CBI ಅಧಿಕಾರಿಗಳಿಗೆ ಒಪ್ಪಿಸಿದೆ, ನ್ಯಾಯಾಲಯ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ 14 ದಿನಗಳ ಕಾಲ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಯಾಕೆ ಒಪ್ಪಿಸಿಲ್ಲ ಅಂದರೆ, CBI ಅಧಿಕಾರಿಗಳಿಗೆ ಯಾಕೆ ಒಪ್ಪಿಸಿಲ್ಲ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದೆ ಎದುರಾಗುತ್ತೆ. ಅದಕ್ಕೆ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ನೀವು ಏನು ಪಿಟಿಷನ್ ಅಂದರೆ ನೀವು ಏನು ದೂರನ್ನು ದಾಖಲಿಸಿ ಒಬ್ಬ ಆರೋಪಿಯನ್ನು ಬಂಧಿಸಿ ನನ್ನ ಮುಂದೆ ತಂದಿದ್ದೀರಿ, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಾಖಲೆಗಳನ್ನು ಕೊಡುವುದರ ಜೊತೆಗೆ ನೀವು ಯಾಕೆ ನಿಮ್ಮ ಕಸ್ಟಡಿಗೆ ಬೇಕು ಅನ್ನುವಂಥ ಅಂಶಗಳನ್ನು ನನಗೆ ಮನವರಿಕೆ ಮಾಡಿಕೊಡಿ. ಆ ಬಳಿಕವಷ್ಟೇ ನಿಮ್ಮ ಮುಂದಿನ ಒಂದು ಏನಂದರೆ ಹೆಚ್ಚಿನ ವಿಚಾರಣೆಗೋಸ್ಕರ ನಾವು ಒಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ
ಅನ್ನುವಂಥ ಮಾತನ್ನು ಹೈದರಾಬಾದ್ CBI ವಿಶೇಷ ನ್ಯಾಯಾಲಯ ಒಂದು ಹೇಳಿಕೆ ನೀಡಿದೆ. ಹಾಗಾಗಿ ಮುಂದಿನ ವಿಚಾರಣೆಯನ್ನು 2 ದಿನಗಳ ಕಾಲ ಅಂದರೆ 7ಕ್ಕೆ ಮುಂದೂಡಿರುವಂಥದ್ದು ಇಲ್ಲಿ ನಾವು ಗಮನಿಸಬಹುದಾಗಿದೆ ಗೌರೀಶ್. ಎಸ್, ಮುಂದಿನ ವಿಚಾರಣೆ 2 ದಿನಗಳ ಕಾಲ, 2 ದಿನಗಳ ನಂತರ ಅಂದರೆ ಸೆಪ್ಟೆಂಬರ್ 7ಕ್ಕೆ ಮುಂದೂಡಲಾಗಿದೆ ಮಂಜುನಾಥ್. ಸೊ ಈಗ ರೆಡ್ಡಿ ಅವರು ಮುಂದಿನ ಅವರ ನಡೆ ಏನಾಗಿರ್ಬೋದು? CBI ಕೂಡ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಕ್ರಮ ಕೈಗೊಂಡಿದೆ ಅನಿಸುತ್ತೆ. 7ನೇ ತಾರೀಕಿನಿಂದ ಬಹುಶಃ ಎಲ್ಲ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಅದು ಒಂದು ಕಡೆ. ಆದರೆ ಈ ರೆಡ್ಡಿ ಬ್ರದರ್ಸ್ ಅಥವಾ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅವರ ಮುಂದಿನ ನಡೆ ಏನಾಗಿರ್ಬೋದು? ಜಾಮೀನು ಪಡೆಯಲು ಅವರ ಸಾಹಸ ಯಾವ ರೀತಿ ನಡೀಬಹುದು ಅನಿಸುತ್ತೆ ಮಂಜುನಾಥ್? ಈಗ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಇರುವಂಥದ್ದು ಆಪ್ಷನ್ ಏನಂದರೆ, ಈ ಒಂದು 2 ದಿನಗಳಲ್ಲಿ ನಾವು ಹೇಗೆ ಜಾಮೀನನ್ನು ಪಡಿಬೇಕು ಅನ್ನೋವಂಥ ವಿಚಾರವಾಗಿ ಅವರು ಮುಖ್ಯ ಫೋಕಸ್ ಮಾಡಬೇಕಾಗುತ್ತೆ. ಮತ್ತು ಅದೇ ಹಿನ್ನೆಲೆಯಲ್ಲಿ ಫೈಟ್ ಕೂಡ ಅಂದರೆ ನ್ಯಾಯಾಲಯದಲ್ಲಿ ಒಂದು ಸಮರವನ್ನು ಕೂಡ ಮಾಡಬೇಕಾಗುತ್ತೆ. ಇದಕ್ಕೆ ಅವರದೇ ಆದಂಥ ಸುಮಾರು 11 ಮಂದಿಯ ಒಂದು ನ್ಯಾಯ ಪರಿಣಿತರನ್ನು ಅಂದರೆ ವಕೀಲರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಜಾಮೀನು ಪಡೆಯುವಂಥದ್ದೇ ಪ್ರಮುಖವಾಗಿ ಇರುತ್ತೆ. ಅಂದರೆ ಹೊರಗಡೆ ಬಂದ ಬಳಿಕ ಯಾವ ರೀತಿ ಅವರು ಫೈಟ್ ಮಾಡ್ಕೋಬಹುದು ಅನ್ನುವಂಥದ್ದು ಬೇರೆ ವಿಷಯ ಆಗುತ್ತೆ. ಮೊದಲಿಗೆ ಅವರ ಮುಂದಿರ್ತಕ್ಕಂಥದ್ದು ಜಾಮೀನು ಪಡೆಯುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಅಂದರೆ ಇವರು CBI ದಾಖಲಿಸಿರುವಂತಹ ಕೇಸ್ ಅಂದರೆ ಸೆಕ್ಷನ್ಗಳು ಮತ್ತು ಅವರು ಕೂಡಿಟ್ಟಿರುವಂತಹ ಆರೋಪಗಳನ್ನು ನಾವು ಗಮನಿಸಿದಾಗ ಬಹಳಷ್ಟು ಕಷ್ಟ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ರಾಜ್ಯದ ಗಡಿಗಳನ್ನೇ ಉಲ್ಲಂಘನೆ ಮಾಡಿ ಅಂದರೆ ಗಡಿ ರೇಖೆಗಳನ್ನು ಉಲ್ಲಂಘನೆ ಮಾಡಿರುವಂಥ ಆರೋಪ ಜನಾರ್ದನ್ ರೆಡ್ಡಿ ಅವರ ಮೇಲಿದೆ. ಮತ್ತು ಇಡೀ ಅರಣ್ಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರುವಂಥದ್ದು, ಮತ್ತು ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ ಕೂಡ ಅಂದರೆ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಲಾಸ್ ಮಾಡಿರುವಂಥದ್ದು, ಅರಣ್ಯ ಅಕ್ರಮ ಗಣಿಗಾರಿಕೆಯನ್ನು ನಡೆಸಿರುವಂಥದ್ದು, ಈ ಪ್ರಮುಖವಾದ ಆರೋಪಗಳು ಇರುವ ಹಿನ್ನೆಲೆಯಲ್ಲಿ ಇವರ ಜಾಮೀನಿನ ಅರ್ಜಿಯನ್ನು ಅಂದರೆ ಜಾಮೀನು ಪಡೆಯೋದು ಕೂಡ ಸಾಕಷ್ಟು ಮಾತಿಲ್ಲ. ಅಂದರೆ ಅವ್ರಿಗೆ ಸುಲಭದ ದಾರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಅವರ ಮುಂದಿನ ನಡೆ ಅವ್ರದ್ದು ಮೊದಲನೇದಾಗಿ ಜಾಮೀನು ಪಡೆಯುವಂಥದ್ದೇ ಅವರ ಪ್ರಕ್ರಿಯೆ ಆಗಿರುತ್ತೆ ಗೌರೀಶ್. ಓಕೆ, ಅಂದರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈವರೆಗೂ CBI ಪೊಲೀಸರು ಅವ್ರನ್ನ ವಿಚಾರಣೆ ಮಾಡೋ ಹಾಗಿಲ್ವಾ ಹಾಗಾದ್ರೆ ಮಂಜುನಾಥ್? ಇಲ್ಲಿ ಪ್ರಮುಖವಾಗಿ ಪೊಲೀಸರು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಅಂದರೆ CBI ಅಧಿಕಾರಿಗಳು ಆರೋಪಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವವರೆಗೂ ಯಾವುದೇ ರೀತಿ ಅವರನ್ನು ವಿಚಾರಣೆ ಮಾಡುವ ಹಾಗಿಲ್ಲ. ಅಂದರೆ ಇವರು ಇಡೀ ಅಂದರೆ ಈಗ ಆರೋಪಿ ಜನಾರ್ದನ್ ರೆಡ್ಡಿ ಅವರು ಈಗ ನ್ಯಾಯಾಂಗ ಬಂಧನ ಅಂದರೆ ಜೈಲಲ್ಲಿ ಇರ್ತಾರೆ. ಹಾಗಾಗಿ ಅವ್ರಿಗೆ ವಿಚಾರಣೆ ತಗೊಳ್ಳಿಕ್ಕೆ ಸಾಧ್ಯನೂ ಇಲ್ಲ, ಮತ್ತು ಸಾಧ್ಯತೆಗಳು ಕೂಡ ಕಾನೂನಿನಲ್ಲಿ ಕೂಡ ಅವಕಾಶ ಇಲ್ಲ. ಅದಕ್ಕೆ ಮೊದಲನೇದಾಗಿ ಏನಂದರೆ ಅವರು ತಮ್ಮ ಅರ್ಜಿಯನ್ನು ಅಂದರೆ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿ ಅರ್ಜಿಯನ್ನು ಹಾಕಿ ನ್ಯಾಯಾಲಯ ಓಕೆ ಮಾಡಿದ ಮೇಲೆ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅವರ ವಿಚಾರಣೆ ಕೂಡ ಬಹಳಷ್ಟು ಡಿಫ್ರೆಂಟ್ ಆಗಿರುತ್ತೆ. CBIನವರು ಹೇಗೆಲ್ಲ ಎನ್ಕ್ವೈರಿ ಮಾಡ್ತಾರೆ ಅಂತ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಗೌರೀಶ್. ಓಕೆ, ಇವತ್ತಿನ ಬೆಳವಣಿಗೆ ಸಾಕಷ್ಟು ನಾಟಕೀಯವಾಗಿತ್ತು. ಒಂಥರ ನಿಜಕ್ಕೂ ನೀವು ಹೇಳಿದಾಗೆ ಪ್ರಹಸನ ಥರ ಇತ್ತು. ಆದರೂ ಕೂಡ ಅದು ಸಾಕಷ್ಟು ಗಂಭೀರ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ಇನ್ನು ರಾಜಕೀಯವಾಗಿ ಸಾಕಷ್ಟು ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಕಾಯ್ದು ನೋಡಬೇಕಾಗಿದೆ. ಇನ್ನು ರೆಡ್ಡಿ ಬ್ರದರ್ಸ್ ಅಂತಂದರೆ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರು ಸಂಪರ್ಕಕ್ಕೆ ಏನಾದರೂ ಸಿಕ್ಕಿದ್ರೆ ಅವರ ಮುಂದಿನ ನಡೆಗಳು ರಾಜಕೀಯವಾಗಿ ಅಥವಾ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ನಡೆಸಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆಯಾ ಮಂಜುನಾಥ್? ಈ ತನಕ ಅವರು ಕೂಡ ಮಾಧ್ಯಮಗಳಿಗೆ ನೇರ ಮುಖಾಮುಖಿ ಆಗುವಂಥ ಯಾವುದೇ ಒಂದು ಇದು ಸಿಗ್ತಾ ಇಲ್ಲ. ಮತ್ತು ಬೆಳಿಗ್ಗೆ ಮಾತ್ರ ಶ್ರೀರಾಮುಲು ಅವರು ಮಾಧ್ಯಮಗಳಿಗೆ ಎದುರಾಗಿ ಇದೊಂದು ದುರದೃಷ್ಟಕರ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಅವರ ಇನ್ನೊಂದು ಮುಖ ಅಂದರೆ ಅವರ ಅಭಿಮಾನಿಗಳು ಮತ್ತು ಇವರು ಏನು ಅವರ ಫಾಲೋವರ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು, ಅವರ ಮುಖೇನ ಅದನ್ನು ಹೊರಗಡೆ ಹಾಕುವಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಯಾಕಂದರೆ ಈಗ ಬಳ್ಳಾರಿಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಅವರು ಒಂದು ಜಾಥಾಗಳು ನಡೆಸೋದಿರ್ಬೋದು, ಪ್ರತಿಭಟನೆ ಮಾಡುವಂಥದ್ದಿರ್ಬೋದು, ಅಥವಾ ಕೇಂದ್ರ ಸರ್ಕಾರದನ್ನು ವಿರೋಧಿಸಿ ಒಂದು ಪ್ರತಿಕೃತಿ ದಹನ ಮಾಡುವಂಥದ್ದಿರ್ಬೋದು, ಎಲ್ಲಗಳನ್ನು ಗಮನಿಸಿದರೆ ಅವರು ಇನ್ನೊಂದು ರೂಟು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಆದರೆ ಅದು ಫಲಿಸೋದಕ್ಕಿಂತ ಮುಂಚೆ ಇವರು ರಾಜಕೀಯವಾಗಿ ಕೂಡ ತಮ್ಮ ನಡೆಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದರೆ ಅವರು ಯಾರು, ಕರುಣಾಕರ್ ರೆಡ್ಡಿ ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಇವರು ಯಾರು ಕೂಡ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ನಮ್ಮ ನಡೆ ಇದು ರಾಜಕೀಯ ನಡೆ, ಇದು ಕಾನೂನಿನ ಒಂದು ಹಿನ್ನೆಲೆಯಲ್ಲಿ ನಾವು ಹೀಗೆಲ್ಲ ಮಾಡ್ತೀವಿ ಅನ್ನುವಂಥದ್ದು ಇನ್ನೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಗೌರೀಶ್. ಧನ್ಯವಾದ ಮಂಜುನಾಥ್. ನಿಮ್ಮ ಎಲ್ಲ ಮಾಹಿತಿಯಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿ ನೀಡಿದ್ರು. ಈ ಸದ್ಯದ ಈ ಒಂದು ದೊಡ್ಡ ಸುದ್ದಿಯ ಬಗ್ಗೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿದ್ದಾರೆ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಇನ್ನೂ ಕೆಲವು ಬ್ರೇಕಿಂಗ್ ನ್ಯೂಸ್ಗಳು ಬರಬೇಕಿವೆ. ಈ ಎಲ್ಲ ಸುದ್ದಿಗಳು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.